ಬಿಕಾಸ್ ಮೂವಿ ಅಂತ ಬಂದರೆ ಎಲ್ಲೂ ಬೋರ್ ಆಗಬಾರ್ದು. ಆ್ಯಕ್ಚುಲಿ ಕೂತ್ಕೊಂಡು ಆ 2 ಅವರ್ 3 ಅವರ್ ನಾವು ಏನು ಕೂತ್ಕೋತೀವಿ ಬೋರ್ ಆಗಬಾರ್ದು, ಎಲ್ಲೂ ಬೋರಿಂಗ್ ಇಲ್ಲ. ಆಮೇಲೆ ಎಲ್ಲ ಆ್ಯಕ್ಟರ್ಸು ತುಂಬ ದಿನ ಆಗಿತ್ತು ಒಟ್ಟಿಗೆ ನೋಡಿ. ಏನು ದೇವರಾಜ್ ಸರ್ನ ಎಲ್ಲ ಕೆಲವರು ಹಿರಿಯ ಕಲಾವಿದರನ್ನ ನೋಡಿ ಒಟ್ಟಿಗೆ ನೋಡಿ ತುಂಬ ದಿನ ಆಗಿತ್ತು. ಈ ಮೂವಿಲಿ ಆಲ್ಮೋಸ್ಟ್ ಎಲ್ಲರೂ ಒಟ್ಟಿಗೆ ನೋಡ್ಬೋದು. ಆಮೇಲೆ ಹೀರೋ ಅಂತ ಬಂದಾಗ ಹೀರೋ ಥರನೇ ಅನ್ಸಲ್ಲ. ಆದಿತ್ಯ ಸರ್ ಫುಲ್ ನ್ಯಾಚುರಲ್ ಆಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆಮೇಲೆ ಇವರು ಕಿಟ್ಟಿ ಸರು ಅಷ್ಟೇ ನ್ಯಾಚುರಲ್ ಆಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆಮೇಲೆ ಆ್ಯಕ್ಷನ್ಸ್ ಅಂತೂ ಅಲ್ಟಿಮೇಟ್. ಸಾಂಗ್ಸ್ ಬೊಂಬೆ ಸಾಂಗ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ಅದು ಆಲ್ರೆಡಿ ಎಲ್ಲ ಕಡೆ ಕೇಳ್ಪಟ್ಟಿದ್ದೆ, ಇವತ್ತು ಲೈವಾಗಿ ನೋಡಿದೆ. ಬೊಂಬೆ ಸಾಂಗು ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡೋವಂಥ ಮೂವಿ, ಫ್ಯಾಮಿಲಿ ಮೂವಿ, ತುಂಬ ಚೆನ್ನಾಗಿದೆ. ಆಮೇಲೆ ಕೆಲವು ಮೆಸೇಜು ಇದೆ. ಆ ಮೆಸೇಜ್ನ ಏನು ಇವಾಗ ಸ್ಟಾರ್ಟಿಂಗಲ್ಲಿ ದುರ್ಬಳಕೆ ಮಾಡ್ತಿದ್ದಾರೆ ದುಡ್ಡನ್ನ ಅದು ಇದು ಅನ್ನೋದಕ್ಕೆ. ಅಟ್ ಲಾಸ್ಟಲ್ಲಿ ಅವ್ರು ಅದೇನಕ್ಕೆ ಬಳಸ್ತಿದ್ದಾರೆ, ಕೆಲವೊಂದು ಎಮೋಷನ್ಸ್ ಮೆಸೇಜ್ ಆಗಿರ್ಬೋದು, ಎಲ್ಲ ತುಂಬ ಚೆನ್ನಾಗಿದೆ. ಎಲ್ಲ ನಾನು ಇಲ್ಲೇ ಹೇಳ್ಬಿಟ್ರೆ ಜನ ಬಂದು ನೋಡಬೇಕು, ನೋಡಿ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೊ ಮಚ್. ತುಂಬ ಚೆನ್ನಾಗಿದೆ ಮೂವಿ. ನಮಗೆ ಸ್ಟಾರ್ಟಿಂಗ್ ಅನ್ಸ್ಬೋದು ಯಾಕೆ ಈ ಥರ ಕಳ್ತನ ಮಾಡ್ತಿದ್ದಾರೆ ಅಥವಾ ಪಾಲಿಟಿಕ್ಸಲ್ಲಿದ್ದಾರೆ ಅಂತ. ಬಟ್ ಲೇಟರ್ ನಾವು ಸೆಕೆಂಡ್ ಹಾಫ್ ನೋಡಿದ್ರೇ ಗೊತ್ತಾಗೋದು ಆ್ಯಕ್ಚುಲಾಗಿ ಏನು ನಡೀತಿದೆ ಅಂತ. ತುಂಬ ಚೆನ್ನಾಗಿದೆ. ಅಂದರೆ ಅವ್ರು ಹೇಳ್ದಂಗೆ ಹಳೆ ಕಾಲದ ಅಂದರೆ ಪ್ರೀವಿಯಸ್ ಎಲ್ಲರೂ ಯಾರ್ಯಾರು ಮಾಡ್ತಿದ್ರು ಅವ್ರನ್ನ ಒಂದೇ ಸ್ಟೇಜಲ್ಲಿ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ತುಂಬ ಚೆನ್ನಾಗಿದೆ ಮೂವಿ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಪ್ಲಸ್ ಮ್ಯೂಸಿಕ್ ಡೈರೆಕ್ಟರ್ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಓವರ್ ಆಲ್ ಮೂವಿ ತುಂಬ ಚೆನ್ನಾಗಿತ್ತು. ಎಲ್ಲರೂ ಥಿಯೇಟರ್ಗೆ ಬಂದು ವಾಚ್ ಮಾಡಿ. ಥ್ಯಾಂಕ್ ಯು. ಚೆನ್ನಾಗಿದೆ ಸರ್. ಆಲ್ಮೋಸ್ಟ್ ಎಲ್ಲ ಇಷ್ಟ ಆಗಿದೆ ಸಿನಿಮಾದಲ್ಲಿ. ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ಒಳ್ಳೊಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ, ಒಳ್ಳೊಳ್ಳೆ ದೊಡ್ಡ ಆ್ಯಕ್ಟರ್ಸ್ಗಳೆಲ್ಲ ಇದ್ದಾರೆ. ಬಟ್ ಮೂವಿ ಚೆನ್ನಾಗಿದೆ. ಕನ್ನಡ ಮೂವಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ಕೊತೀನಿ. ಎಲ್ಲ ಆ್ಯಕ್ಟಿಂಗು ತುಂಬ ಚೆನ್ನಾಗಿ ಬಂದಿದೆ ಸರ್. ದೇವ್ರ ಬಗ್ಗೆ ಹೇಳಿದ್ದಾರೆ ಸಿನಿಮಾದಲ್ಲಿ, ನಿಮಗೇನು ಇಷ್ಟ? ಅದು ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಿದೆ ಸರ್. ಎಲ್ಲರ ಆ್ಯಕ್ಟಿಂಗು ಭಾಳ ಚೆನ್ನಾಗಿದೆ ಸರ್. ಒಬ್ಬರಿಗೆ ಇನ್ನೂ ನೋಡ್ಬೋದು, ಇನ್ನೊಂದ್ಸಲ ನೋಡ್ಬೋದು ಸರ್. ಮೂವಿ ಮಾತ್ರ ಭಾಳ ಚೆನ್ನಾಗಿ. ಅವು ಫ್ಯಾಮಿಲಿ ಕುಂತು ನೋಡ್ಬೋದು ಸರ್. ಏನಿಲ್ಲ ಸರ್, ಎಲ್ಲ ಒಳ್ಳೊಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅವೆಲ್ಲ ಹಳುಬ್ರು ಹಾಕ್ಯಂದು ಒಳ್ಳೆ ಇದು ಮಾಡಿದ್ದಾರೆ. ಶಶಿಕುಮಾರ್ ಸರು ಚೆನ್ನಾಗಿ ಮಾಡಿದ್ದಾರೆ, ದೇವರಾಜ್ ಸರು ಚೆನ್ನಾಗಿ ಮಾಡಿದ್ದಾರೆ. ಒಬ್ರಿಗೇನೋ ಒಬ್ರು ಆ್ಯಕ್ಟಿಂಗ್ ಭಾಳ ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಹಳೆ ಕಲೆ ಎಲ್ಲ ಒಟ್ಟಿಗೆ ನೋಡಿ ಭಾಳ ಖುಷಿ ಆಯಿತು. ಮತ್ತೆ ಇದೇ ಥರ ಸಿನಿಮಾ ಬರಲಿ. ಮ್ಯೂಸಿಕ್ ಅಂತ ಬ್ಯಾಕ್ಗ್ರೌಂಡ್ ಚೆನ್ನಾಗಿದೆ. ಆದಿತ್ಯ ಸರ್ ಕಮ್ಬ್ಯಾಕ್ ಮಾಡಿದ್ದಾರೆ. ಫೈಟ್ ಅಂತ ಸಖತ್ತಾಗಿದೆ. ಸೂಪರ್ ಪಿಕ್ಚರ್, ತುಂಬ ಚೆನ್ನಾಗಿದೆ. ಡೈಲಾಗ್ಸ್ ಮತ್ತು ಫೈಟಿಂಗ್ಸ್ ತುಂಬ ಚೆನ್ನಾಗಿದೆ. ಆದಿತ್ಯ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೋ ಬ್ಯೂಟಿಫುಲ್, ಸೂಪರ್ ಪಿಕ್ಚರ್. ತುಂಬ ಚೆನ್ನಾಗಿ ಓಡಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೂಪರ್ ಆಗಿದೆ ಸರ್. ಇಲ್ಲ, ಫುಲ್ ಆ್ಯಕ್ಷನ್ ಸಬ್ಜೆಕ್ಟು ಚೆನ್ನಾಗಿ ಮಾಡಿದ್ದಾರೆ. ತುಂಬ ದಿನಗಳ ನಂತರ ಒಳ್ಳೆ ಸಿನಿಮಾ ಬಂದಿದೆ. ಸೂಪರ್ ಆಗಿದೆ ಮೇಡಮ್. ಸೆಕೆಂಡ್ ಹಾಫ್ ಚೆನ್ನಾಗಿದೆ ಮೇಡಮ್. ಫಸ್ಟ್ ಹಾಫು ಅಷ್ಟು ಇಂಟ್ರೆಸ್ಟ್ ಇಲ್ಲ. ಸೆಕೆಂಡ್ ಹಾಫ್ ಚೆನ್ನಾಗಿದೆ. ಏನು ಸಂದೇಶ ಕೊಟ್ಟಿದ್ದಾರೆ ಅಂತಲ್ಲ, ಚೆನ್ನಾಗಿದೆ. ನೋಡೋಕೆ ಹೇಳಿ, ಚೆನ್ನಾಗಿದೆ. ಚೆನ್ನಾಗಿದೆ ಸರ್. ಒಳ್ಳೆ ಫೈಟ್ಸ್ ಇದ್ದಾವೆ. ಮತ್ತು ಸೆಕೆಂಡ್ ಹಾಫು ತುಂಬ ಚೆನ್ನಾಗಿದೆ. ಫಸ್ಟ್ ಹಾಫ್ ಅಷ್ಟು ಇಂಟ್ರೆಸ್ಟ್ ಬರಲ್ಲ. ಸೆಕೆಂಡ್ ಹಾಫ್ ಚೆನ್ನಾಗಿದೆ. ಥ್ಯಾಂಕ್ ಯು. ಒಂದೊಂದು ಸೀನು ಸಹ ಒಳ್ಳೊಳ್ಳೆ ಟ್ವಿಸ್ಟ್ ಇದೆ. ಎಲ್ಲ ಲೆಜೆಂಡ್ಸ್ ಒಂದೇ ಮೂವಿಲಿ ನೋಡಿ ಖುಷಿ ಆಯಿತು. ಮೂವಿ ಸೂಪರು, ಕದರಾಗಿದೆ. ಎಲ್ಲರೂ ನೋಡಿ ಅಂತ ಹೇಳ್ತೇನೆ. ಶ್ರೀನಾಥ್ ಕಿಟ್ಟಿ ಅವರು ಆದಿತ್ಯ ಅವ್ರ ಸೀನಲ್ಲಿ ನೋಡಿ ಭಾಳ ಖುಷಿ ಆಯಿತು. ಇನ್ನೂ ಒಳ್ಳೊಳ್ಳೆ ಮೂವಿ ಮಾಡಲಿ, ಚೆನ್ನಾಗಾಗಲಿ ಅಂತ ಬಯಸ್ತೀನಿ. ಆಲ್ ದಿ ಬೆಸ್ಟ್. ಎಲ್ಲ ಖುಷಿ ಆಯಿತು. ಒಂದೊಂದು ಸೀನ್ ನೋಡಿ, ಒಂದೊಂದು ಸೀನಲ್ಲಿ ಒಂದೊಂದು ಕಲಾವಿದರು ಬಂದು ಬಹಳ ಖುಷಿ ಆಯಿತು. ಆ ಒಂದೊಂದು ಸೀನ್ ನೋಡಿ ಅಲ್ಲಲ್ಲಿ ಎಲ್ಲ ಲೆಜೆಂಡ್ ಆ್ಯಕ್ಟರ್ಸ್ಗಳಿದ್ದಾರೆ ಮೂವಿಲಿ. ಓವರಾಲ್ ತುಂಬ ಚೆನ್ನಾಗಿದೆ. ಡೈರೆಕ್ಷನ್ ಸೂಪರು, ಮೇಕಿಂಗ್ ಸೂಪರು, ಎಲ್ಲ ಸೂಪರ್ ಆಗಿದೆ. ಥ್ಯಾಂಕ್ ಯು. ಮೂವಿ ಚೆನ್ನಾಗಿದೆ. ಫುಲ್ ಕಂಪ್ಲೀಟ್ ಆ್ಯಕ್ಷನ್ ಮೂವಿ. ಸೊ ಎಲ್ಲೂ ಬೋರ್ ಆಗಲ್ಲ. ಥ್ರೂಔಟ್ ದ ಮೂವಿ ನಮ್ಮ ಒಂಥರ ಅಟೆನ್ಷನ್ ಸೀಕ್ ಮಾಡೋದು. ಸೊ ಸ್ಟೋರಿ ಲೈನು ಚೆನ್ನಾಗಿದೆ. ಇಟ್ಸ್ ಗುಡ್. ಓವರ್ ಆಲ್ ಇಟ್ಸ್ ಗುಡ್. ಸಾಂಗ್ಸ್ ಅಂತೂ ಸೂಪರ್ ಇದೆ. ಹೌದು, ಆದಿತ್ಯ ಅವರು ಲೈಕ್ ಇಟ್ಸ್ ಎ ಗುಡ್ ಕಮ್ ಬ್ಯಾಕ್ ಅವ್ರಿಗೆ ಆಫ್ಟರ್ ಅ ಲಾಂಗ್ ಟೈಮ್. ಸೊ ಇಟ್ಸ್ ಓವರ್ ಆಲ್ ಇಟ್ಸ್ ವೆರಿ ಗುಡ್. ಥ್ಯಾಂಕ್ ಯು. ಸುಮಾರು ವರ್ಷಗಳ ನಂತರ ಆದಿತ್ಯ ಸರ್ ಟೆರರ್ ಅನ್ನೋ ಸಿನಿಮಾ ಮಾಡಿದ್ರೆ ಸಿನಿಮಾ ಟೆಂಪರ್ ಆಗಿದ್ದಾರೆ. ಏನೊಬ್ಬ ಬಡವನಾಗಿ ಹುಟ್ಟಿರ್ತಾನೆ, ಏನು ಬಡವನಾಗಿ ಇರ್ಬೇಕಾ, ಶ್ರೀಮಂತನಾಗಿ ಬರ್ದ ಅನ್ನೋ ಒಂದು ತಾಟ್ ಇಟ್ಕೊಂಡು ಸಿನಿಮಾ ಎತ್ಕೊಂಡು ಹೋಗ್ತಾರೆ ಸರ್. ಇಲ್ಲಿ ಈ ಸಿಚುವೇಶನ್ ಬರುವಂಥ ಸನ್ನಿವೇಶ ಇಟ್ಕೊಂಡು ಟೆರರ್ ಅನ್ನೋ ಸಿನಿಮಾ ಮಾಡಿದ್ರೆ ಸರ್ ಸೋಷಿಯಲ್ ಸರ್ವಿಸ್ ಸಖತ್ತಾಗಿ ಮಾಡವ್ರೆ. ಮತ್ತು ಸಿನಿಮಾದಲ್ಲಿ ಫ್ಯಾಮಿಲಿ ಎಮೋಷನ್ಸು, ದುಡ್ಡು, ದೇವರು, ಲವ್, ಫ್ರೆಂಡ್ಶಿಪ್ಪು ಎಲ್ಲ ಟೋಟಲಿ ಇನ್ವಾಲ್ವ್ ಇಲ್ಲಿ ಸಿನಿಮಾದಲ್ಲಿ ಇಟ್ಟಿದ್ರೆ. ಇನ್ನು ಸಿನಿಮಾ ಎಲ್ಲೋ ಒಂದು ಕಡೆ ನನಗೆ ಬಾಲಿವುಡ್ ಸಿನಿಮಾ ನೋಡ್ದಂಗೆ ಅನಿಸ್ತದೆ. ಯಾಕಂದರೆ ಆ ವಿಡಿಯೋ ಕ್ವಾಲಿಟೀಸ್ ಆಗಿರ್ಬೋದು, ಮತ್ತು ಹೀರೋ ಎಂಟ್ರೀಸ್, BGM
ಆ ಡ್ರೆಸ್ಸಿಂಗ್ ಕಾಸ್ಟ್ಯೂಮ್ಸು ಮತ್ತು ಆದಿತ್ಯ ಸರ್ ಸಿಗರೇಟ್ ಕೊಡೋ ಸ್ಟೈಲು ಅವ್ರು ಹೊಡೆದಿರೋ ಫೈಟಿಂಗು ಸರ್ ನನಗೆ ಅವ್ರ ಮೇಲೆ ಕೋಪ ಬರ್ತಾ ಇದೆ. ಇಷ್ಟು ವಯಸ್ಸಾಗಿ ಈ ರೇಂಜ್ಗೆ ಇದ್ದಾರಲ್ಲ ಸರ್, ಓ ಮೈ ಗಾಡ್, ಇದು ಸಖತ್ತಾಗಿದೆ. ಇನ್ನು ಸರ್ ಸಿನಿಮಾದಲ್ಲಿ ರಾವಣ ಅನ್ನೋ ಸಾಂಗು ಮತ್ತು ಬೊಂಬೆ ಸಾಂಗು ಸರ್ ಅಲ್ಟಿಮೇಟ್ ಸರ್ ಸರ್ ಆ ರೇಂಜ್ಗಿದೆ. ಇನ್ನು ಡೈಮಂಡ್ ಸ್ಟಾರ್ ಕಿಟ್ಟಿ ಮತ್ತು ಆದಿತ್ಯ ಸರ್ ಆಕ್ಷನು ಅದುರ್ಸಾಗಿದೆ. ಇನ್ನು ಹೇಳ್ಬೇಕಂದ್ರೆ ಸಿನಿಮಾದಲ್ಲಿ ಅಳುಬುರ್ನ ಹಾಕೊಂಡಿದ್ದಾರೆ ಸರ್. ಶಶಿಕುಮಾರ್ ಆಗಿರ್ಬೋದು, ದೇವರಾಜ್ ಸರ್ ಆಗಿರ್ಬೋದು, ಕೋಟ ಪ್ರಭಾಕರ್ ಆಗಿರ್ಬೋದು, ಇದು ಸುಮಾರು ಜನ ಅಳುಬುರ್ನ ಹಾಕೊಂಡು ಈ ಸಿನಿಮಾದಲ್ಲಿ ಮಾಡಿರೋದು ನನಗಂತೂ ತುಂಬ ವಿಷಯ ಖುಷಿ ಮತ್ತು ಕ್ಲಾಪ್ಸ್ ಹೊಡೆಯುವಂಥ ವಿಷಯ ಅಂತ ಹೇಳ್ತೀನಿ. ಇನ್ನು ಸಿನಿಮಾ ಎಲ್ಲೂ ಬೋರ್ ಆಗೋದಿಲ್ಲ. ಹೋದ ವಾರ ಯಾವ ಸ್ಟಾರ್ ಮೂವಿ ಇರಲಿಲ್ಲ, ನೆಕ್ಸ್ಟ್ ವಾರ ಯಾವ ಸ್ಟಾರ್ ಮೂವಿ ಇಲ್ಲ. ಸೊ ಸಿನಿಮಾ ಸಖತ್ತಾಗಿ ಓಡುತ್ತೆ. ಸಿನಿಮಾ ನೋಡ್ಬೇಕಂತ ಕೇಳಿದ್ರೆ ಕಾಸು ಇದ್ದರು, ಟೈಮ್ ಇದ್ರು ಬಂದು ಸಿನಿಮಾ ನೋಡಿ, ಸಿನಿಮಾ ಬಂದು ನೋಡಿ ಅಂತ ಕೇಳ್ಕೊಳ್ಳೋದು ಎಲ್ಲರೂ ನೋಡ್ಬೋದು. ಜೈ ಆದಿತ್ಯ ಬಾಸ್. ಸೂಪರ್ ಆಗೈತೆ ಬಾ, ಸೂಪರ್. ಆದಿತ್ಯ ಅಣ್ಣರಂತೂ ಸೂಪರ್ ಆಕ್ಟ್ ಮಾಡವ್ರೆ, ಒಳ್ಳೆ ಸಾಂಗ್ಗಳವೆ, ಚೆನ್ನಾಗೈತೆ ಸಿನಿಮಾ, ಆರಾಮಾಗಿ ನೋಡ್ಬೋದು. ಎಲ್ಲ ಇಷ್ಟ ಆಯಿತು ಸಿನಿಮಾದಲ್ಲಿ, ಏನೇನೈತೆ ಎಲ್ಲ ಇಷ್ಟ ಆಯಿತು. ಸೂಪರ್ ಸಿನಿಮಾ. ಓಕೆ ಓಕೆ.